ಕಾಮ್ದೇನೋ ಅಲ್ವಾ? ಹಸನ ಇಷ್ಟೊತ್ತಾಗಿ ಹೊಡ್ಕೊಂಡೋದ್ರೆ ನನಗೂ ಒಳ್ಳೇದಾಗಕ್ಕಿಲ್ಲ, ನಿಮ್ಗೂ ಒಳ್ಳೇದಾಗಕ್ಕಿಲ್ಲ. ಅದಕ್ಕೆ ನಾಳೆ ಒತ್ತರಿಗೆ ಬಂದು ಹೊಡ್ಕೊಂಡೋಯ್ತೀನಿ. ಏನೋ ಕಷ್ಟ ಐತೆ, ಅವಸರದಾಗ ದುಡ್ಡು ಬೇಕು ಅಂದ್ರು, ಅದಕ್ಕೆ ನಾನು ಇಷ್ಟೊತ್ತಾಗೆ ಕೊಟ್ಟೋಗಕ್ ಬಂದೆ. ನಾ ಬತ್ತೀನವ. ಅಣ್ಣ ಒಂದ್ ನಿಮಿಷ. ಏನವ? ನಿಮಗ್ ಮಾತ್ರ ಅಲ್ಲ ಅಣ್ಣ, ನಮ್ ಹಸುನ ಬೇರೆ ಯಾರಿಗೂ ಮಾರೋದಿಲ್ಲ. ನಿಮ್ ದುಡ್ಡನ್ನ ತಗೊಳ್ಳಿ. ಇದೇನ್ ಬಿಟ್ಟಯ್ಯ, ನೀನ್ ನೋಡಿದ್ರೆ ಹಸ ಮಾರ್ತೀನಿ ಅಂತ್ಯ, ನಿನ್ ಮಗಳು ಹಸ ಮಾರಕ್ಕಿಲ್ಲ ಅಂತಾಳೆ. ಇದಕ್ಕೋಸ್ಕರ ನಾನು ಇಷ್ಟು ದೂರ ಬರ್ಬೇಕಾಗಿತ್ತ? ಸೀನಣ್ಣ, ನನ್ನ ಕ್ಷಮಿಸ್ಬಿಡು. ನೀನೀಗ ಹೊರಡು, ನಾನು ಒತ್ತರಕ್ಕೆ ಬಂದು ಮಾತಾಡ್ತೀನಿ. ಅದು ಮಗಳೇ, ಒತ್ತಾರೆ ರುದ್ರಣ್ಣ ಬಂದು ಗಲಾಟೆ ಮಾಡ್ಬಿಟ್ಟು ಓದದ್ ನೋಡಿ, ಇನ್ನೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತಾನೋ ಅಂತ ಭಯ ಪಟ್ಕೊಂಡು ಹಿಂಗೆ ಮಾಡ್ಬಿಟ್ಟೆ ಕಣವ. ಕೇಳಿಸ್ಕೊಂಡ್ಯಾ ಅಪ್ಪ? ಅದು ಮೂಕ ಪ್ರಾಣಿನೇ ಆಗಿರ್ಬೋದಪ್ಪ, ಆದ್ರೆ ನಮ್ ಮಾತೆಲ್ಲ ಅದಕ್ಕೆ ಅರ್ಥ ಆಗತ್ತೆ. ಇಷ್ಟು ವರ್ಷದಿಂದ ಅದು ನಮ್ ಜೊತೆನೇ ಇದೆ. ನಿನ್ ಮಕ್ಳ ಹಾಗೆ ಅದನ್ನು ನೋಡ್ಕೊಂಡಿದ್ಯಾ ಅಲ್ವಾಪ? ಹಾಗಿದ್ದಾಗ ಅದನ್ನ ಮಾರೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗಪ್ಪ ಬಂತು? ಹೋಗ್ಲಿ ಬಿಡು, ಮತ್ತೆ ಇಂಥ ಕೆಲ್ಸ ಮಾಡ್ಬೇಡ.